ನೋಡು ಒಂದು ಕಿತ ನಿನ್ನ ತಂಗಿಗೆ ಫೋನ್ ಮಾಡ್ಬಿಟ್ಟು ನೋಡು. ಹ್ಞೂ ಆ ಲತಾ ಎಲ್ಲವಳ ಫೋನ್ ಮಾಡ್ಬಿಟ್ಟು ಕೇಳು. ಅಮ್ಮ ಅವಾಗಿಂದ ಸುಚುಡಾಪ್ ಅಂತ ನಿನಗೆ ಗೊತ್ತೈತೆ ಗೊತ್ತಾ? ಅವಾಗಿಂದನೂ ಸುಚ್ಚಾಪೆ ನಿನಗೆ ಮಾಡಿ 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 ಅವಾಗಿಂದ ಮಾಡ್ತಾನೆ ಇದ್ದೀನಿ. ಅವ್ಳು ಶಾಪಿಂಗ್ ಮಾಡ್ಕೊಂಬಿಟ್ಟು ಬರ್ತೀನಿ ಅಂತ ಓದ್ಲು ಕಣಮ್ಮ. ಶಾಪಿಂಗ್ ಮಾಡ್ಕೊಂಡು ಹಂಗೆ ಏನಿಯ ಬರ್ತೀನಿ ಅಂತ ಹೇಳ್ಬಿಟ್ಟು ಅದು ಏನಾಯ್ತೋ ಏನು ಕತೆನೋ ಗೊತ್ತೇ ಆಯ್ತಿಲ್ಲ ನನಗಂತೂ. ಲೇ ಬಂಗಾರಿ, ನನ್ನ ಮಗಳ ಬಗ್ಗೆ ಏನು ನಿನ್ ಯೋಚನೆ ಮಾಡ್ಬೇಡ. ಅವಳ ಅಪ್ಪಟ ಚಿನ್ನ ಇದ್ದಂಗೆ. ಅವಳು ಎಲ್ಲಿಗೆ ತಾನೇ ಹೋಗಕ್ ಸಾಧ್ಯ? ಅವಳು ಎಲ್ಲೂ ಹೋಗಿರಕ್ಕಿಲ್ಲ, ಸುಮ್ಮನಿರು. ಇಲ್ಲೇ ಎಲ್ಲಾದ್ರೂ ಸುಮ್ಕೇನಿ ಹೋಗಿರ್ತಾಳೆ. ಮೊಬೈಲಾಗ ಚಾರ್ಜ್ ಮುಗ್ದೋಗ್ಬಿಟ್ಟಿರ್ತದೆ, ಅದಕ್ಕೇನೆ ಇಲ್ಲೇ ಎಲ್ಲೋ ಸುಮ್ಮನಂಗೆ ಇರ್ತಾಳೆ. ಗೊತ್ತಾಳ್ ಬಿಡಿ, ಅದಕ್ಕೆಲ್ಲ ಟೆನ್ಷನ್ ಯಾಕೆ ಮಾಡ್ಕೊತೀರಾ? ರೀ ಒಡವೆ ಏನೂ ಕಾಣಿಸ್ತಿಲ್ಲ. ಪೊಲೀಸ್ ಏನಾರ ಕಂಪ್ಲೇಂಟ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದನ್ನೇನಿಯ ಯೋಚನೆ ಮಾಡ್ತಾ ಇದ್ದೆ, ಏನು ಮಾಡೋದು ಏನು ಬಿಡೋದು ಅಂತ ಹೇಳ್ಬಿಟ್ಟು. ನನ್ನ ಮಗಳು ಎಲ್ಲೂ ಕಾಣ್ತಾನೆ ಇಲ್ವಲ್ಲ. ಲೇ ನನ್ನ ಮಗಳು ಬೊತ್ತೇಳ್ತಾಗ ಕಾಣ್ತಾ ಇಲ್ಲ ಅಂತಂದ್ರೆ ಏನು? ಸಂಜೆ ಆಯ್ತು. ಎಷ್ಟೊತ್ಕಮ್ಮ ಶಾಪಿಂಗ್ ಅಂತ ಹೇಳ್ಬಿಟ್ಟು ಹೋಗಿದ್ದವಳು? ಅಪ್ಪ ಬೆಳಿಗ್ಗೆ ಏನಿಯ ಓದ್ಲು ಕಣಪ್ಪ. ಬೆಳಿಗ್ಗೆ ನೀಯ ಓದ್ಲಾ? ಮತ್ತೆ ಇಲ್ಲಿ ಗಂಟ ಬಂದಿಲ್ಲ. ಲೇ ಶಾಪಿಂಗ್ ಹೋಗಿ ನೀನೇನಾರ ಕಾಸು ಕೊಟ್ಟಿನೇ? ಇಲ್ಲ ರೀ, ನಾನು ಕೊಡ್ಲಿಲ್ಲ. ನೀವು ಕೊಟ್ರಾ? ಇಲ್ವಲ್ಲ, ನಾನು ಕೊಡ್ಲಿಲ್ಲ ರೀ. ಹಂಗಾರೆ ಇಬ್ರುನುವೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಯಾರೀ ಕೊಟ್ರು? ಮಗಳೇ ನೀನೇನಾದ್ರೂ ಶಾಪಿಂಗು ಕಾಸು ಕೊಟ್ಟಾ? ಅಮ್ಮ ದೇವರಣೆ ನಾನು ಕೊಡ್ಲಿಲ್ಲ ಕಣಮ್ಮ. ನನಗೆ ಸುಮ್ಮನೆ ಬ್ಯಾಗ್ ಎತ್ಕೊಂಡು ಓದ್ಲು ಕಣಮ್ಮ ಶಾಪಿಂಗ್ಗೆ ಅಂತ ಹೇಳ್ಬಿಟ್ಟು. ಅದೇ ಪಿಂಕ್ ಕಲರ್ ಬ್ಯಾಗ್ ಇತ್ತಲ್ಲ, ಆ ಬ್ಯಾಗ್ ಎತ್ಕೊಂಡು ಓದ್ಲು. ಅಲ್ಗೂ ನಾನು ಬರ್ತೀನಿ ಶಾಪಿಂಗ್ಗೆ ಅಂತ ಕೇಳಿದೆ. ಇಲ್ಲ ಇಲ್ಲ ಏನು ಬೇಡ, ನಾನು ಒಯ್ತೀನಿ ಅಂತ ಹೇಳ್ಬಿಟ್ಟು ಓದ್ಲು. ಯಾರನ್ನ ಲತಾನ ಹುಡುಕ್ತಾ ಇದ್ದೀರಾ? ಹ್ಞೂ, ಶಾಪಿಂಗ್ ಹೋದಳು ಇನ್ನೂ ಬಂದಿಲ್ಲ, ಅದಕ್ಕೇನಿಯ ಹುಡುಕ್ತಾ ಇವ್ನಿ. ನಿಮ್ಮ ಮಗಳು ಅದೇ ನನ್ನ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಅಂತ ಬಂದಿದ್ನಲ್ಲ ಹುಡುಗ, ಆ ಹುಡುಗನ ಜೊತೆ ಕಾರಾಗ ಹತ್ಕೊಂಡು ಹೊಲದ ಕಡೆ ಒಯ್ತಾ ಇದ್ಲು. ಕಾರಾಗೆ ಜುಯ್ ಅಂತ ಒಯ್ತಾ ಇದ್ಲು ಕಣಮ್ಮ. ಕೈಯಾಗೊಂದು ವ್ಯಾನಿಟಿ ಬ್ಯಾಗ್ ಇತ್ತು ನೋಡು, ಅಷ್ಟೇನಿಯ ನಾನು ನೋಡಿದ್ದು. ಏನು ಅವನ ಜೊತೆ ಕಾರಾಗ ಒಯ್ತಾ ಇದ್ಲಾ? ಕಾರಾಗ ಒಯ್ತಾ ಇದ್ಲು. ನಾನು ಬಿಡು ಎಲ್ಲ ನೀವೇನೋ ಕಳಿಸಿರ್ತೀರಾ ಅಂತೇಳ್ಬಿಟ್ಟು ಸುಮ್ಕಾದೆ. ಏನೋ ಕೈಯಾಗ ಬ್ಯಾಗ್ ಹಿಡ್ಕೊಂಡು ಜೋರಾಗಿ ಆಡಾಕೊಂಡು ಖುಷಿಯಾಗಿ ಒಯ್ತಾ ಇದ್ರು. ನಾನೇ ಕಣ್ಣಾರೆ ಏನಿಯ ನೋಡಿದೆ. ಕೇಳೋಣ ಅನ್ಕೊಂಡೋಳು, ಆಗಲಿಲ್ಲ ಕೇಳೋಕ್ಕೆ. ನಾನು ಸುಮ್ಕಾಗೋಗ್ಬಿಟ್ಟೆ. ಅಯ್ಯಯ್ಯಯ್ಯೋ ರೀ, ನಮ್ಮ ಮಗಳು ಓಡೋಗ್ಬಿಟ್ಟವಳ್ರಿ. ಪಕ್ಕಾ 420 ಜೊತೆ ಓಡೋಗ್ಬಿಟ್ಟಿದ್ದಂಗೆ ಅವಳ್ರಿ. ಅಯ್ಯಯ್ಯೋ, ತಲೆ ಎತ್ಕೊಂಡು ಹೆಂಗಪ್ಪ ತಿರ್ಗೋದು? ಊರಾಗೆಲ್ಲನೂ ನಿಮ್ಮ ಮನೆಯವ್ರು ಒಬ್ರು ನೆಟ್ಗಿಲ್ಲ, ನಿಮ್ಮ ಮನೆಯಾಗ ಒಬ್ರು ನೆಟ್ಗಿಲ್ಲ. ಎಲ್ಲರೂ 420 ಎಲ್ಲರೂ 8 ಪಾರ್ಟಿಗ್ಲೆ ಅಂತ ಹೇಳ್ಬಿಟ್ಟು ಈಗಾಗಲೇ ಏನಿ ಆಡ್ಕೊಂಡು ನುಗ್ತಾವ್ರಿ. ಅಂತದ್ರಾಗಿ ಮನೆಯಾಳಿ ಮತ್ತೆ ಓಡೋಗ್ಬಿಟ್ಲಾ? ಲೇ ಊರಿಗೆಲ್ಲ ಇಸ್ಯ ಗೊತ್ತಾಗೋಗ್ಬಿಟ್ರೆ ಮಾನ ಮರ್ವದಿ ಹೋಯ್ತದೆ. ನೀನ್ ಲಬಲಬೋ ಅಂತ ಹೇಳ್ಬಿಟ್ಟು ಬಾಯ್ ಬಿಡ್ಕೊಂಡು ಮಾನ ಮರ್ವದಿ ಎಲ್ಲ ಕಳಿಬೇಡ್ಲೆ ಬಂಗಾರಿ. ಈಗಲೇ ಹೇಳಿದೀನಿ, 3 ಕಾಸು ಮರ್ವದಿ ಇರಕ್ಕಿಲ್ಲ. ಮಾನ ಮರ್ವದಿ ಎಲ್ಲ ಕಳಿಬೇಡ. ನೋಡು ಹೆಂಗನ ಮಾಡಿ ನಾನು ಹುಡ್ಕಿಸ್ತೀನಿ. ನೀನ್ ಲಬಲಬೋ ಅಂತ ಬಾಯ್ ಬಿಡ್ಕೊಳ್ಳೋದು ಅವೆಲ್ಲ ಮಾಡಿ ಊರಿಗೆ ಎಲ್ಲನೂ ಗೊತ್ತಾಗಂಗೆ ಮಾಡ್ಬಿಡ. ನಿನ್ ಕೈ ಮುಗಿತೀನಿ, ಓಸಿ ಸುಮ್ಕಿರೆ. ತಿರುಗಿ ನನ್ನ ಮಾನ ಮರ್ಯಾದಿನಿ ನೀವು ಹೋಗೋದು. ಅಯ್ಯಯ್ಯೋ ರೀ, ನಾನೇನು ಕರ್ಮ ಮಾಡಿದ್ದೆ ಅಂತ ಹೇಳ್ಬಿಟ್ಟು ನನಗಿಂತ ಮನೆಯಾಳ ಮಗಳು ಸಿಕ್ಬಿಡ್ಲು ರೀ. ಯವ್ವ ಮಗ ನೋಡಿದ್ರೆ ಅಂತನೂ ಬಿಕಾರಿನ ಮದುವೆ ಮಾಡ್ಕೊಂಡವನಿ. ಇವನು ಏನು ಕತೆನೋ ಏನೋ ಒಂಚೂರುನುವೆ ಗೊತ್ತಿಲ್ಲ. ಇವನು ಒಳ್ಳೆಯವನ ಕೆಟ್ಟವನ, ಸಾವುಕಾರನ ಬಡವನ, ಅವನ ಕಡೆ ಗಮನ ಕೊಡೋಕ್ಕೂನ್ವೇ ನಂಗೆ ಟೇಮ್ ಇರಲಿಲ್ಲ. ನಾನು ಅವನ ಕಡೆ ಗಮನವೇ ಕೊಡಲಿಲ್ಲ. ಅದು ಏನಾಯ್ತೋ ಏನು ಕತೆನೋ ನಾ ಕಾಣೆ. ಆದರೆ ಈ ಮನೆಯಾಳಿ ಓಡೋಗ್ಬಿಟ್ಟವಳ್ರಿ. ಈಗ ಏನು ಮಾಡನಿ ಹೇಳಿ? ಅಯ್ಯೋ ನಿಮ್ಮ ಮಗಳನ್ನೇ ಓಡೋಗ್ಬಿಟ್ಲಾ? ಮತ್ತು ನನ್ನ ಮಗಳನ್ನ ಹಂಗೆ ಬೆಳೆಸ್ತಿದ್ದೀನಿ ಹಿಂಗೆ ಬೆಳೆಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ರಲ್ಲ, ಇದು ಹೆಂಗೆ ಓಡೋಗ್ಬಿಟ್ಲು ಅಂತ? ಅಯ್ಯಯ್ಯಯ್ಯೋ, ನಿನ್ನ ಮಗಳು ಮದುವೆ ಮಾಡ್ಕೊತೀನಿ ಅಂತ ಕರ್ಕೊಂಬಿಟ್ಟು ಬಂದ್ಬಿಟ್ಟು ಆ ಕಿತ್ತೋದು ನನ್ನ ಮಗುನ ನಮ್ಮ ಮನೆಗೆ ಕಿರ್ಸ್ಕೋಬೇಕಿತ್ತು ಮನೆಯಾಳಿ. ನಿನ್ನಿಂದನೇ ನನ್ನ ಮಗಳು ಎಲ್ಲ ಓಡೋಗ್ಬಿಟ್ರದು ರೀ. ಓಡೋಗೋಳೆ. ಅಯ್ಯಯ್ಯೋ ಒಡವೆನು ತಗೊಂಡು ಓಡೋಗ್ಬಿಟ್ಟವಳಲ್ರಿ. ಲೇ ಓಸಿ ಸುಮ್ಕಿರು. ಜೋರಾಗಿ ಕಿರ್ಚ್ಕೊಬೇಡ್ವೆ. ಅಕ್ಕಪಕ್ಕದ ಮನೆಗೆಲ್ಲ ಗೊತ್ತಾಯ್ತದೆ. ಈಗ ತಾನೇ ನೀ ರೂಪನ್ ಮದುವೆ ಆಗೈತೆ. ರೂಪನ್ ಮದುವೆ ಎಲ್ಲ ಆದ್ಮೇಲೆ ಈಗ ಬೀಗ್ರು ಏನು ಅನ್ಕೊಳಕ್ಕಿಲ್ಲ ಹೇಳು. ಅರ್ಥ ಮಾಡ್ಕ. ನೋಡಪ್ಪ ಹಿಂಗೆ ಓಡೋಗಿರೋರಂತೆ ಅಂತ ಹೇಳ್ಬಿಟ್ಟು ಹೆಂಗೋ ಅನ್ಕೊಳಕ್ಕಿಲ್ವಾ ಹೇಳು? ಸುಮ್ಕಿರು ನೀನು. ಸುಮ್ಕೆನೆ ನೀ ಅದೇನೋ ಅಂತಾರಲ್ಲ, ಏನೇನೇನೋ ಇದು ಮಾಡ್ಕೊಂಡು ಇದು ಮಾಡಕ್ಕೆ ಬರ್ಬೇಡ. ನೀನು ಸುಮ್ಕಿರು. ಮಾನ ಮರ್ಯಾದೆ ನಮ್ಮದೇ ನೀ ಹೋಗೋದು ರೀ. ಹೊಟ್ಟೆ ಉರಿತೈತೆ. ಅವಳು ಓಡೋಗಿಲ್ವ ಇನ್ನನ್ವೇ ಗೊತ್ತಿಲ್ಲ. ಅಯ್ಯೋ ಈಗ ಏನ್ರಿ ಮಾಡೋದು? ನಮ್ಮ ಮಾನ ಮರ್ಯಾದೆ ದೇವ್ರಣೆಗೋನ್ವೆ 3 ಕಾಸು ಇರೋಕ್ಕಿಲ್ಲ. ಹರಾಜ್ ಹೋಗ್ಬಿಡ್ತದೆ ರೀ. ಹೆಂಗಾರ ಮಾಡಿ ನಿಮ್ಗೆ ಗೊತ್ತಿರೋ ಪೊಲೀಸ್ ಅವ್ರು ಇವ್ರನ್ನೆಲ್ಲನೂ ಕೇಳಿ ಮಕ್ಕು ಗುದ್ಬಿಟ್ಟು ಕರೆಸ್ರಿ. ಸುಮ್ಕೆ ಅಂತೂ ಬಿಡ್ಬೇಡ್ರಿ. ಸರಿ, ನಾನು ಪೊಲೀಸ್ ಸ್ಟೇಷನ್ ತಕ ಹೋಗ್ಬಿಟ್ಟು ಬರ್ತೀನಿ. ನೋಡು ಎಲ್ರಿಗೂ ಹೇಳ್ಕೊಂಡು ಮಾನ ಮರ್ಯಾದೆ ಮಾತ್ರ ಕಳಿಬೇಡ ನೀನು. ಈಗಲೇ ಹೇಳಿದ್ದೀನಿ. ಸರಿ ಆಯಿತು. ಅಯ್ಯೋ ಅಮ್ಮ ಈಸ್ ಏನಾದ್ರೂ ನನ್ನ ಗಂಡನ ಮನೆಯವ್ರಿಗೆಲ್ಲ ಗೊತ್ತಾಗೋಗ್ಬಿಟ್ರೆ ನನ್ನ ಗಂಡನ ಮನೇಲಿ ಸುಮ್ಮನೆ ಬಿಡ್ತಾರೆ ನಮ್ಮ. ನನ್ನ ಗಂಡನ ಮನೆ ಎಲ್ಲನೂ ಹೆಂಗೆ ಸಿಕ್ಕರೆ ಹಂಗೆ ಏನೇನೋ ನಾಡ್ಕೊಳಕ್ಕಿಲ್ವೇನಮ್ಮ. ಈ ಮನೆಯಾಳಿಗೆ ಬೇರೆ ಯಾರೂ ಸಿಗ್ಲಿಲ್ವ ಓಡೋಗೋಕ್ಕೆ? ಎಂಥ ಕೆಲಸ ಮಾಡ್ಬಿಟ್ಟವಳೆ. ಅಯ್ಯೋ ಇದೆಲ್ಲನೂ ಬೇಕಿತ್ತ ಇವಳಿಗೆ ಅಂತೇಳಿ ನನಗೆ ಇವಳು ಓಡೋಗೋಕ್ಕೆ ರೆಡಿ ಆಗೋಳೆ ಅಂತ ಗೊತ್ತಿದ್ರೆ ಅವಾಗ ಏನೇ ಉಗಿದ್ಬಿಟ್ಟು ತಡಿತಾ ಇದ್ದೆ. ಆದರೆ ಇವಾಗ ಏನು ಮಾಡೋಣ? ಮಾನ ಮರ್ವದಿ ಎಲ್ಲ ಹೋಯ್ತಲ್ಲ. ಬಾಯಿ ಮುಚ್ಕೊಂಡಿರೋದು ಬಿಟ್ಟು ಬೇರೆ ದಾರಿ ಇಲ್ಲ. ಈಗ ಜೋರಾಗಿ ಬೀದಿನಾಗ ಬಾಯಿ ಬಿಡ್ಕೊಂಡ್ರೆ ಊರಿಗೆಲ್ಲ ಗೊತ್ತಾಯ್ತದೆ. ಅಮ್ಮ ಸೈಲೆಂಟಾಗಿ ಒಳಗಡೆಗೆ ಹೋಗೋಣ. ನಡಿ. ಓದಕ್ಕ ಇಸ್ಸೆ ಗೊತ್ತಾಯ್ತಾ? ಏನು ಇಸ್ಸೇನೆ? ನನ್ನ ಆದ್ನಿ ಲತಾ, ಅದೇ ನಿನ್ನ ಆದ್ನಿನ ಮದುವೆ ಮಾಡ್ಕೊಳಕ್ಕೆ ಬಂದಿದ್ನಲ್ಲ, ಆ ಕಮಂಗಿ ಜೊತೆ ಓಡೋಗೋಳಂತೆ. ಏನೋ ನಿಜನಾ? ಅವತ್ತೆಲ್ಲ ಗಿಣಿ ಹೇಳ್ದೆ, ಆದರೂ ಕೇಳಲಿಲ್ಲ. ಅಂದರೆ ಒಡವೆ ಗಿಡವೆ ಎತ್ಕೊಂಡೆಲ್ಲ ಪರಾರಿ ಆಗೋಳೆ ಏನು?
ಹೂ ಕಣಕ್ಕ, ಈಗ ತಾನೇ ನೀ ಅಲ್ಲಿ ಮನೆ ಹತ್ರ ಕೇಳಿಸ್ಕೊಂಬಿಟ್ಟು ಬಂದೆ. ಹ್ಞೂ, ಎಲ್ಲ ಒತ್ಕೊಂಡು ಹೊಂಟೋಗ್ಬಿಟ್ಟವಳು ಅವಳಂತುನ್ವೆ. ಹ್ಞೂ, ನಮ್ಮ ಅತ್ತೆ ಅಂತುನ್ವೆ ತಲೆ ಕೆಡಿಸ್ಕೊಂಡು ಕುಂತ್ಬಿಟ್ಟವಳೆ. ಆ ನಮ್ಮ ಶಶಿ ಓಡೋದಾಗ, ನನ್ನ ನಾದ್ನಿ ಓಡೋದಾಗ ಎಷ್ಟು ಡ್ರಾಮಾ ಮಾಡಿದ್ಲು, ಬೀದಿನ ಕುಂತ್ಕೊಂಡು ಲಬ 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 ಅಂತ ಬಾಯಿ ಬಡ್ಕೊಂಬಿಟ್ಟು ಎಷ್ಟೆಲ್ಲ ನಮ್ಮ ಮಾನ ಮರ್ಯಾದೆ ಕಳೆದ್ಬಿಟ್ಲು. ಈಗ ನೋಡು ಅವಳ ಮಾನ ಮರ್ಯಾದೆ ನಾನು ಹೆಂಗ್ ಹರಾಜಾಗ್ತೀನಿ ಅಂತ ಹೇಳ್ಬಿಟ್ಟು. ಏನಕ್ಕ ಮಾಡೋದು, ನಾನು ನಿನ್ನ ಸಪೋರ್ಟ್ಗಿದ್ದೀನಿ ಹೇಳಕ್ಕ. ಏನ್ ಮಾಡ್ಬೇಕು ಅಂತ ಅದನ್ನೇ ಮಾಡೋಣ. ಏನಿಲ್ಲ, ನಮಗೂ ಫೀಲಿಂಗ್ ಐತೆ ಅನ್ನಂಗೆ ನಾವು ಕುಂತ್ಕೊಂಡು ಲಬ 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 ಬಾಯ್ ಬಡ್ಕೊಳ್ಳೋಣ. ಸುಮ್ಕಿರು, ನಮ್ಮ ಶಶಿ ಓಡೋದಾಗ ನಾವು ನಾವೇ ಓಡ್ ಕಳ್ಸಿದ್ವಲ್ಲ ಅವಾಗೆ, ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಎಷ್ಟೆಲ್ಲ ಮಾಡಿದ್ರು ಹಾ, ಎಂತ ಮಾನ ಮರ್ಯಾದೆ ಕಳೆದ್ಲೇಳಿ ಈ ಬಂಗಾರಿ. ಸುಮ್ಕಿ ಅಂತ ಅನ್ಕೋಬಿಟ್ಟ ಈ ಬಂಗಾರಿನ, ಎಷ್ಟು ಮಾನ ಮರ್ಯಾದೆ ಕಳೆದ್ಲು. ಅದಕ್ಕೆ ಇವಳು ಮಾನ ಮರ್ಯಾದೆ ಇವಾಗ ನಾವು ಕಳಿಲೇಬೇಕು. ಬಾ ಸುಮ್ಕಿ ಏನಿಯ, ಸರಿಯಾಗಿ ಮಾನ ಮರ್ಯಾದೆ ಎಲ್ಲ ಅಂದ್ರೆ ಆ ರಾಜಾಕ್ಕನ. ಸರಿ ಕಣಕ್ಕ, ಆಯ್ತು, ನೀನು ಹೆಂಗೆ ಹೇಳಿದ್ರೆ ರೆಡಿ ನೆನಿಯ. ಕುಂತ್ಕ, ನಮ್ಮನ ಮರುದಿ ಕಳೆದಿಲ್ವ ನಾವು ಕಳಿಯನಿ, ಕುಂತ್ಕ. ಅಯ್ಯಯ್ಯೋ, ಇದನ್ ಕೇಳಕ್ಕೆ ಯಾರು ಇಲ್ವೇ? ಯವ್ವ ಲೇ ಗಂಗಾ, ಹೊಟ್ಟೆ ಎಲ್ಲ ಉರಿತೈತೆ, ಹೊಟ್ಟೆ ಉರಿತೈತೆ. ಯಾಕೆ ನನ್ನ ನಾದ್ನಿ ಇಂತ ಕೆಲಸ ಮಾಡ್ಬಿಟ್ಲು? ಯವ್ವ, ಇವಳಿಗೆ ಏನನ್ನ ಬುದ್ಧಿ ಇಲ್ವೇನೆ ಇವಳಿಗೆ? ಲತಿಗೆ ಯಾಕಿಗೆ ಅವನಿಂದನೂ ಓಡೋಗ್ಬೇಕಿತ್ತು ಯೋಳೆ ನೀನು? ಏನು ಹೇಳ್ತಿದ್ಯಾ ಪದ್ದಿ? ನಿನ್ನ ನಾದ್ನಿ ಅವಳಂಗೆ ಓಡೋಗ್ಬಿಟ್ಲಾ? ಅಯ್ಯೋ ಅಕ್ಕ, ಯಾ ಬಾಯಾಗ ಹೇಳಕ್ಕ ನಾನು, ಯಾ ಬಾಯಾಗ ಹೇಳಿ ನೋಡಕ್ಕ ನಾನಂತೂನುವೆ. ಯವ್ವ, ನನ್ನ ನಾದ್ನಿ ಎಷ್ಟು ಸಂದಾಕ್ ಬೆಳೆಸಿದ್ವಿ. ಸಂದಾಕಿರೋರು ಕೊಟ್ಟು ಮದುವೆ ಮಾಡಬೇಕು, ಸಂದಾಕಿರೋರು ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕತ್ತೆ ಬಂಗಾರಮ್ಮ ಏನೇನೆಲ್ಲ ಪ್ರಯತ್ನ ಪಡ್ತಾ ಇದ್ಲು. ಆದರೆ ಒಂದೇ ಕಿತ ಹುಡುಗಿ ಮನೆಗೆಲ್ಲ ನಾಮ ಹಾಕ್ಬಿಟ್ಟು ಹೊಂಟೋಗ್ಬಿಟ್ಲಕ್ಕ. ಭಾಳ ನೋವಾಯ್ತಾಯ್ತು ನನಗಂತೂ, ಹೊಟ್ಟೆಲ್ಲ ಉರಿತೈತೆ ಕಣಕ್ಕ. ಯಾಕಕ್ಕ ಇಂಥ ಕೆಲಸ ಮಾಡಿದ್ಲು? ಯಾಕಕ್ಕ ಓಡೋದ್ಲು? ಯಪ್ಪ, ಈ ಪುತ್ತಿ ಯಾಕಮ್ಮ ಬೀದಿನ ನಿಂತ್ಕೊಂಡು ಬಾಯ್ ಬಿಡ್ಕತ್ತಾವಳೆ? ಅದೇ ಗೊತ್ತಾಯ್ತಿಲ್ಲ. ಲೇ ಪದ್ದಿ, ಲೇ ಪದ್ದಿ. ಅಯ್ಯೋ ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ನಿಮ್ಮ ಮಗಳು ನಿಮ್ಮ ಮ್ಯಾಗ ಚಪ್ಪಡಿ ಕಲ್ಲು ಎಳೆದ್ಬಿಟ್ಟು ನಿಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿನಾಗ ಹರಾಜ್ ಹಾಕ್ಬಿಟ್ಟು ಓಡೊಂಟೋಗ್ಬಿಟ್ಲಲ್ಲ ಅತ್ತೆ. ನಿಮ್ಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಕಣತ್ತೆ. ದೇವ್ರಣ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು. ಎಂಥ ಪರಿಸ್ಥಿತಿ ಬಂದ್ಬಿಡ್ತು ಕಣತ್ತೆ ನಿಮ್ಗಂತೂನುವೆ. ಶಾನೇ ಬೇಜಾರಾಯ್ತಾಯ್ತು ನನಗಂತೂನುವೆ. ಎಂಥ ಬರಬಾರ್ದು ಪರಿಸ್ಥಿತಿ ಬಂದ್ಬಿಡ್ತು. ಅಲ್ಲ ಲತಿಗೆ ಬುದ್ಧಿ ಬೇಡವಾ? ನೀವೊಂದು ಒಳ್ಳೆ ಕಡೆ ಸಂಬಂಧ ಹುಡುಕ್ಬಿಟ್ಟು ಮದುವೆ ಮಾಡ್ತಿರ್ಲಿಲ್ವಾ? ಅಯ್ಯೋ ಕೇಳ್ರಣ, ಕೇಳ್ರಿ, ಊರಾಗಿರೋರಿಗೆಲ್ಲ ಕೇಳ್ರಿ. ಪಾಪ ನಮ್ಮ ಚಿಕ್ಕತ್ತೆ ಅವಳ ಮ್ಯಾಲ ಪಿರಾಣನೇ ಮಾಡಿಕೊಂಡಿತ್ತು. ಅತ್ತೆ ಒಡವೆ ಎಲ್ಲ ಎತ್ಕೊಂಡು ಓಡೋಗ್ಬಿಟ್ಲಂತೆ. ಯವ್ವ, ಒಡವೆನೂ ಬಿಡ್ದಿದಂಗೆ ಎತ್ಕೊಂಡು ಓಡೋಗೋಳೆ ಅಂತಂದ್ರೆ ಇನ್ನು ಎಂಥ ಮಗಳಿರ್ಬೇಡ ಯೋಳಿ. ಅತ್ತೆ, ಅನ್ಯಾಯ ಅಂದ್ರೆ ಅನ್ಯಾಯ ಕಣತ್ತೆ. ನಿಮ್ದಂತುನ್ವೆ ಭಾಳ ಅನ್ಯಾಯ ಬಿಡಿ. ಯಪ್ಪ, ನನಗಂತೂ ದೇವ್ರನೆ ಸಾಕತ್ತು ಬೇಜಾರಾಯ್ತೈತೆ. ಲೇ ಪುದ್ದಿ, ಎದ್ದೊಳೆ ಮ್ಯಾಕೆ, ಎದ್ದೊಳೆ. ಅತ್ತೆ, ನಿಮ್ಗೆ ಹೊಟ್ಟೆ ಉರಿತೈತೆ ಅಂತ ನನಗೆ ಗೊತ್ತು ಅತ್ತೆ. ನನಗೆ ಗೊತ್ತು ನಿಮ್ಗೆ ಎಷ್ಟು ಹೊಟ್ಟೆ ಉರಿತೈತೆ ಅಂತ. ಹುಸಿ ಸಮಾಧಾನ ಮಾಡ್ಕೊಳ್ಳಿ. ಹ್ಞೂ, ಮಾಡ್ಕೊಳ್ಳಿ. ಏನಕ್ಕ ಆಲೋಡು ಇದ್ದಿದ್ದು ಮೂರ್ವಾದಿನಾಗ ಇದ್ದಿದ್ದು ಹುಡುಗಿ ಯಾಕೆ ಹಿಂಗೆ ಹೊಂಟೋಯ್ತು ಅಂತ ಹೇಳ್ಬಿಟ್ಟು ಎಷ್ಟು ಮಾನ ಮೂರ್ವಾದಿನಾಗ ಎದ್ರುಕೊಂಡು ಎಷ್ಟು ಮಾನ ಮೂರ್ವಾದಿನಾಗಿದ್ಲು. ಅದು ಯಾಕೆ ಓಡೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಯಾಕೆ ಓಡೋದ್ಲು ಅಂತ ನೀ ಅರ್ಥವಾಯ್ತಿಲ್ಲ ನಂಗಂತೂ. ಏನಾಯ್ತು ಅಂತದು? ಆ ಹುಡುಗನ್ ಯಾವ ಹುಡುಗನ ಜೊತೆ ಓಡೋದ್ಲು? ಅದು ಒಡವೆ ಪಡವೆ ಎತ್ಕೊಂಡು ಓಡೋಗ್ಬಿಟ್ಟವಳೆ ಅಂತಂದ್ರೆ ಯಾವುದೋ ಹುಡುಗ ಸರಿಯಾಗಿಲ್ಲ ಐನಾತಿ ಹುಡುಗನ ಜೊತೆ ನೀವು ಓಡೋಗಿತ್ತಾಳೆ ಅಂತ ಅನ್ಕ. ಯಪ್ಪ ಯಪ್ಪ ಯಪ್ಪ. ಆಲಕಂಡ್ ಬಂಗಾರಕ್ಕ, ಇಂಥ ಕೆಲಸ ಯಾಕೆ ಮಾಡಕ್ಕೋದು ನಿನ್ನ ಮಗಳು? ಲೇ ಪದ್ದಿ, ಹಣ ಏನಿಲ್ಲ ಸುಮ್ಕಿರು. ಲೇ ಪದ್ದಿ, ಲೇ ಗಂಗಾ, ಎದ್ದೋಳ್ರೆ ಮ್ಯಾಕೆ. ಬೀದಿನ ಕುಂತ್ಕೊಂಡು ಯಾಕೆ ಬಾಯ್ ಬಿಡ್ಕತ್ತಾ ಇದ್ದೀರಾ? ಏನಿದ್ರು ಮನೆನಾಗ ಮಾತಾಡೋಣ. ಅತ್ತೆ, ಮನೆನಾಗ ಮಾತಾಡೋಕ್ಕೆ ಏನತ್ತೆ ಐತೆ? ಇನ್ನ ಏನತ್ತೆ ಉಳ್ದೈತೆ? ನಮ್ಮನೇನಿಯ ಮಾನ ಮರ್ಯಾದೆ ಬಿಟ್ಟೋಳು, ಮಾನ ಮರ್ಯಾದೆ ಬಿಟ್ಟೋಳು, ನನ್ನ ಮಗನ ಬುಟ್ಟಿಗೆ ಹಾಕೊಂಡು ಬಂದೆ ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ಆಡ್ಕೊಂಡು ಹೋಗ್ತಾ ಇದ್ರಿ. ಆದರೆ ಈಗ ನೋಡಿದ್ರ ಅತ್ತೆ ಏನಾಯ್ತು ಅಂತ ಹೇಳ್ಬಿಟ್ಟು, ಈಗ ನೋಡಿದ್ರ ನಿಮ್ಮ ಮಗಳು ಏನಿಯ ಓಡಂಟೋಗ್ಬಿಟ್ಟವಳೆ. ಪಾಪ ನೀವು ಎಷ್ಟು ಚೆನ್ನಾಗಿ ಅವಳಿಗಂತೂ ಎಷ್ಟು ಚೆನ್ನಾಗಿ ಬುದ್ಧಿ ಹೇಳಿ ಎಷ್ಟು ಚೆನ್ನಾಗಿ ಎಲ್ಲನೂ ಮಾಡಿದ್ರಿ. ಆದ್ರೂ ಇಂಥ ಕೆಲಸ ಮಾಡಬಾರ್ದಾಗಿತ್ತು ನಿಜವಾಗೂ. ಅಯ್ಯೋ ಲೇ ಗಂಗಾ, ಮನೆಯಾಡಿ ಬೇಕಂತ ಹಿಂಗೆ ಮಾಡ್ತಾವ್ರೆ ಅಂತ ಅನ್ನಿಸ್ತದ ಕಣಮ್ಮ. ಯಪ್ಪ ಯಪ್ಪ ಯಪ್ಪ, ಎಂಥ ಹೆಣ್ಮಕ್ಳು ದೇವ್ರಾಣೆಗೂ. ಏನು ಬಂಗಾರಮ್ಮ, ನೀನು ಒಬ್ಬರು ಮಕ್ಕಳು ನ್ಯಾಯವಾಗಿ ಮದುವೆ ಮಾಡ್ಕೊಂಡಿಲ್ವಲ್ಲ? 3 ಜನದ್ದು ಇದೇನಿಯ ಭಾಳ ಆಯಿತು. ನಿಮ್ಮ ವಾರ್ಗಿತ್ತಿದನ ಎಷ್ಟೋ ವಾಸಿ ಬಿಡತ್ತಾಗೆ. ಹೆಂಗೋ ಮಗಂದನ ಚೆನ್ನಾಗಿ ಮದುವೆ ಮಾಡಿದ್ಲು. ನೀವು ಮುಂದೆ ನೋಡು ಹೆಂಗಾಯ್ತು ಅಂತ ಹೇಳ್ಬಿಟ್ಟು ಎಂಥ ಕೆಲಸ ಮಾಡ್ಬಿಟ್ಲು ನಿಮ್ಮ ಮಗಳು. ಯಪ್ಪ ಯಪ್ಪ, ಬಿಡು ಬಿಡು. ಭಾಳ ಐನಾತಿ ಹೆಂಗ್ಸು. ಲೇ ಪದ್ದಿ, ಎದ್ದೊಳೆ ಮ್ಯಾಕೆ, ಎದ್ದೊಳೆ. ಅಯ್ಯಯ್ಯೋ ಅಕ್ಕ, ಅಕ್ಕ ಎಲ್ಲನ ಸಿಕ್ಬಿಟ್ರೆ ನಮ್ಮ ಲತುನ ಹುಡಿಕೊಂಬಿಡ್ಬೋದು ಮಂತಾಕ್ಬಿಡ್ರಕ್ಕ. ಅಯ್ಯೋ, ಯಾವನೋ ಜೊತೆ ಓಡೋಗ್ಬಿಟ್ಟವಳೆ. ಅವನು ಯಾರೋ, ಏನು ಕತೆನೋ, ಸಾವುಕಾರನೋ ಬಡವನು, ಅದೇನೂ ಗೊತ್ತಿಲ್ಲ. ಪಾಪ ನಮ್ಮ ಅತ್ತೆಗೆ ಅನ್ಯಾಯವಾಗಿ ಓಡೋಗ್ಬಿಟ್ಲು. ದಯವಿಟ್ಟು ನಿಮ್ಗೆ ಯಾರಿಗಾನ ಸಿಕ್ಕಿದ್ರೆ ದಯವಿಟ್ಟು ಕರ್ಕೊಂಬಿಟ್ಟು ಬಂದು ಮಂತಾಕ್ಬಿಟ್ಬಿಡಿ.
ಸರಿನಾ? ಹಂಗೆ ನೀ ಟಿವಿ ಗಿವಿನಾಗ ಹಾಕ್ಸೋದು, ಇಲ್ಲಾಂದ್ರೆ ವಿಡಿಯೋ ಮಾಡ್ಬಿಟ್ಟು ಹಾಕೋದು, ಹೆಂಗನ ಮಾಡ್ಬಿಟ್ಟು ಈ ಹುಡುಗಿನ ಎಲ್ಲಿದ್ರು ಹುಡಿಕೊಂಬಿಟ್ಟು ಬಂದು ಕೊಡಿ ಅಂತ ಹೇಳ್ಬಿಟ್ಟು ನೀವೇನಿಯ ಹೆಂಗನ ಮಾಡಿ ವಿಡಿಯೋ ಮಾಡ್ಬಿಟ್ಟು ಹಾಕ್ಬಿಡಿ. ದಯವಿಟ್ಟು ನಿಮ್ಮ ಉಪಕಾರವ ನಾವು ಯಾವತ್ತೂ ಮರೆಯೋಕ್ಕಿಲ್ಲ. ಎಂತ ಅನ್ಯಾಯ ಮಾಡ್ಬಿಟ್ಟು ಹೊಂಟೋಗ್ಬಿಟ್ಟವಳೆ ನನ್ನ ಆಜ್ಞೆ ಅಂತ ಹೇಳಿದ್ರೆ ನಮ್ಮ ಅತ್ತೆ ದಿನ ಕೊರ್ಗಿ 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 ಹಂಗೆ ಕೊರ್ಗಿ ಕೊರ್ಗಿ ಸಾಯ್ತಾ ಇತ್ತು ನಮ್ಮ ಅತ್ತೆ ಅಂತುನ್ವೆ. ನಮ್ಮ ಅತ್ತೆ ಕೊರತ್ನೆ ನನ್ನ ಕೈಲಿ ನೋಡೋಕ್ಕಾಯ್ತಿಲ್ಲ. ದಯವಿಟ್ಟುನ್ವೆ ಹಂಗನ ಮಾಡಿ ನಮ್ಮ ನಾದ್ನಿ ಹುಡಿಕೊಂಬಿಟ್ಟು ಬಂದು ಕೊಡಿ. ಮಾನ ಮರ್ವದಿ ಬಿಟ್ಬಿಟ್ಟು ಯಾವನ್ ಜೊತೆ ನಾವು ಓಡೋಗಿರೋಳು ಬಾ ಅಂದ್ರೆ ಬಂದ್ಬಿಡ್ತಾಳ. ಇವಳು ಯಾಕೆ ಬತ್ತಾಳೆ? ಓ ಪೊದ್ದಿ, ನಾನುನ್ವೆ ನೋಡಿದೆ ಕಾರ್ನಾಗೆ ಜಾಮ್ ಜೂಮ್ ಅಂತ ಹೇಳ್ಬಿಟ್ಟು ಒಯ್ತಾ ಇದ್ಲು. ನಾನೆಲ್ಲ ಹೊರಗಡೆ ಶಾಪಿಂಗ್ ಗಿಪಿಂಗ್ ಒಯ್ತಾವಳೆ ಅಂತ ಅನ್ಕೊಂಡಿದ್ದೆ, ಆದರೆ ಹಿಂಗೆಲ್ಲ ಇದಕ್ಕೆಲ್ಲ ಒಯ್ತಾವಳೆ ಅಂತ ನಂಗೆ ದೇವ್ರನೇ ಗೊತ್ತಿರಲಿಲ್ಲ. ಅಯ್ಯೋ, ಕಾರಾಗ ಬೇರೆ ಹೋಗ್ಬಿಟ್ಲಾ? ಅಯ್ಯೋ ದೇವ್ರೇ, ಇನ್ನು ಎಷ್ಟು ಮಾನ ಮರ್ಯಾದೆ ಹೋಯ್ತದೋ ಏನು. ಅಯ್ಯೋ ಅಕ್ಕ, ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲನೂ ಬೀದಿನಾಗ ನಮ್ಮ ಮನೆಗೆ ನಾವೇ ಹರಾಜ್ ಹಾಕೊಂಡಂಗೆ ಆಯ್ತೈತೆ. ಏನು ಮಾಡೋಣ, ನಮ್ಮ ಮನೆಗೆ ಒಬ್ಬರು ನೆಟ್ಗಿಲ್ಲ. ಎಲ್ಲ ಇತ್ತೋರೇನೇನಿಯ, ಎಲ್ಲ ಓಡೋಗಿ ಮದುವೆ ಮಾಡ್ಕೊಳ ಅಂತಾರೇನೇನಿಯ. ಏನು ಮಾಡೋಣ, ಒಂದು ಮದುವೆನೂ ನೆಟ್ಟು ಮಾಡೋಕ್ಕಾಗಲಿಲ್ಲ ಕಣ್ರಕ್ಕ. ಹೆಂಗನ ಮಾಡಿ ನಮ್ಮ ಅತ್ತೆಗೋಸಿ ಸಮಾಧಾನ ಮಾಡಿ, ನಮ್ಮ ಬಂಗಾರ ಮತ್ತೆಗೆ ಸಮಾಧಾನ ಮಾಡಿಬಿಟ್ಟು ನೀವೇ ಒಂಚೂರು ಹೇಳಿ. ಎಂಥ ಮಗಳು ನೆತ್ಬಿಟ್ಟೆ, ಎಂಥ ಬುದ್ಧಿ ಕಲಿಸ್ಬಿಟ್ಟೆ ಅಂತೇಳ್ಬಿಟ್ಟು ನೀವೇ ಒಸಿ ಹೇಳಿ. ಅಮ್ಮ, ಮೊದಲು ಇಲ್ಲಿಂದ ಎಸ್ಕೇಪ್ ಆಗೋಣ, ಇಲ್ಲ ಅಂದರೆ 3 ಕಾಸ್ಕು ನಮ್ಮ ಮಾನ ಮರ್ಯಾದಿರಲ್ಲ. 3 ಕಾಸ್ಕು ನಮ್ಮ ಮಾನ ಮರ್ಯಾದಿನ ಹರಾಜಾಕ್ಬಿಡ್ತಾಳೆ ಕಣಮ್ಮ. ಸುಮ್ಮನೆ ನೋಡಿ ನೋಡಿ, ಇಲ್ಲಿಂದ ಎಸ್ಕೇಪ್ ಆಗೋದೇನಿಯೇ ಒಳ್ಳೇದು. ಇವಳು ಬೇಕು ಅಂತ ನೀ ಮರ್ಯಾದಿ ಕಳಿತಿರೋದು ನೋಡು. ಊರೇನಿಯೇ ನಿಂತ್ಕೊಂಡು ನೋಡ್ತಾ ಐತೆ ಎಲ್ಲನೂ. ಇವಳು ಕಂತ್ರಿ ಬುದ್ಧಿಯ ನಡಿಯಮ್ಮ, ಸುಮ್ಕೆ ಏನಿಯಾ ಹೊಂಟೋಗೋಣ. ಇದ್ರ ಜೊತೆಗೆ ಮನೆಯಾಳಿ ಗಂಗ ಬೇರೆ ಸೇರ್ಕೊಂಬಿಟ್ಟವಳೆ. ಸೇರ್ಕೊಂಬಿಟ್ಟು ಎಂಥ ಕೆಲಸ ಮಾಡ್ತಾವಳೆ ಅಂತ ನೋಡ್ದ ಈ ಮನೆಯಾಳಿ. ಬಾಮ ಬಾ ಹೋಗನ್ ಬಾ, ಇಲ್ಲಿಂದ ಜಾಗ ಖಾಲಿ ಮಾಡೋಣ. ನೋಡಿ ಮಗಳೇ ಮತ್ತೆ. ಅಯ್ಯೋ ಬಿಡು, ನಿಮ್ಮತ್ತೆಗೇನು ಇಲ್ದಿರ ಬೇಜಾರು ನಿನ್ಗೆ ಯಾಕೆ ಬದಿ? ಎದ್ದೊಳ್ ಮ್ಯಾಕೆ ಮಾಡಿದುಣ್ಣೋ ಮಾರಾಯ ಅನ್ನಂಗೆ ಆಯ್ತದೆ. ಆದರೂ ಆ ಹುಡುಗಿ ಹಿಂಗೆಲ್ಲ ಕೈ ಕೊಟ್ಬಿಟ್ಟು ಓಡೋಗ್ಬಾರ್ದಾಗಿತ್ತು ಬಿಡು. ಯಾಕೆ ಹಿಂಗೆ ಓಡೋಯ್ತು ಅಂತಲೇ ಗೊತ್ತಾಯ್ತಿಲ್ಲ. ಯಾಕೆ ಓಡೋಗ್ಬೇಕಿತ್ತು ಇವಳು? ಅಯ್ಯಪ್ಪ ಬಿಡು, ಸಮಾಧಾನ ಮಾಡ್ಕ. ಈಗ ಹೋಗಿರೋಳೇನ ಬಂದ್ಬಿಡ್ತಾಳ. ಪಾಪ ಕಂಡೋರ್ ಸಂಗ್ತಾನ ನಿನ್ನ ಸಂಗ್ತ ಅಂತ ಹೊಟ್ಟೆ ಕಕ್ಕೊಂಡು ಎಷ್ಟೆಲ್ಲ ದುಃಖ ಪಡ್ತೀಯ. ಆದರೆ ದೇವರು ನಿನ್ಗೆ ಏನಿಯ ಕಷ್ಟ ಕೊಡ್ತಿರ್ತಾನೆ. ಬಿಡು, ಎಲ್ಲ ಒಳ್ಳೇದಾಯ್ತದೆ. ಎದ್ದೋಳು ಬೀದಿನಾಗ ಯಾಕೆ ಕುಂತ್ಕೊಂಡಿದ್ಯಾ? ಎದ್ದೋಳು ಮ್ಯಾಕೆ. ಅಯ್ಯೋ ಬೇಜಾರು ಕಣಕ್ಕ, ಬೇಜಾರು. ಅಯ್ಯೋ ಈಗ ನೋಡು, ಹಿಂಗಾಗೋಗ್ಬಿಡುತ್ತೆ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಬೇಜಾರಾಯ್ತೈತೆ.